ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಒಂದು ಪುಟ್ಟ ರೆಸಿಪಿನ ತೋರಿಸೋಣ ಅಂತ. ಅಂದ್ರೆ ಇದು ಎಗ್ ರಿಲೇಟೆಡ್ ಆಗಿರುತ್ತೆ. ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಐ ಥಿಂಕ್ ನಾನು ಬೆಂಗಳೂರಿಗೆ ಬಂದಮೇಲೆ ಮೊಟ್ಟೆ ಸಾಂಬಾರು ಮಾಡಿಲ್ಲ ಅಂತ ಅನ್ಕೋತೀನಿ. ಐ ಆಮ್ ನಾಟ್ ಶ್ಯೂರ್. ಇಲ್ಲ ಒಂದ್ಸಲ ಮಾಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ. ಸೊ ಇವಾಗ ಮತ್ತೆ ಮಾಡ್ತಾ ಇದ್ದೀನಿ. ನಾನು ತುಂಬ ಕಾಂಪ್ಲಿಕೇಟೆಡ್ ಆಗಿ ತುಂಬ ಮಸಾಲೆ ಎಲ್ಲನೂ ಹಾಕೋದಿಲ್ಲ, ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ಅದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಕೆಲವರು ತುಂಬ ಮಸಾಲೆ ಇಷ್ಟಪಡ್ತಾರೆ, ಕೆಲವರು ತುಂಬ ಮಸಾಲೆ ಇಷ್ಟಪಡೋದಿಲ್ಲ. ನನಗೂ ಮಸಾಲೆ ಇಷ್ಟ ಆಗೋದಿಲ್ಲ. ಲೈಟಾಗಿ ಇದ್ರೆ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆಗೆ ಅನ್ನಕ್ಕೂ ಟೇಸ್ಟ್ ಚೆನ್ನಾಗಿರಬೇಕು, ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೈಪ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ನಾನು ಕೂಡ ಅದಕ್ಕೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತೆ. ಇವಾಗ ಕ್ವಿಕ್ಕಾಗಿ ಏನೆಲ್ಲ ಬೇಕು ಅದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಇಬ್ಬರೇ ಇರೋದ್ರಿಂದ ಒಂದು ಟೊಮೆಟೊ, ಒಂದು ಈರುಳ್ಳಿ ಅಷ್ಟೇ ತೊಗೊಂಡಿರೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಒಂದು ಈರುಳ್ಳಿ ಅರ್ಧ ಒಗ್ಗರಣೆಗೆ, ಅರ್ಧ ರುಬ್ಬೋದಕ್ಕೆ, ಹಾಗೆ ಒಂದು ಟೊಮೆಟೊ ಅಲ್ಲಿ ಅರ್ಧ ಒಗ್ಗರಣೆಗೆ, ಹಾಗೆ ಒಂದು ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಆ್ಯಡ್ ಆನ್ ಅಂದರೆ ಕೊತ್ತಂಬರಿ. ಇದ್ರಲ್ಲಿ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ. ನೀವಿದ್ರೆ ಅದನ್ನು ಹಾಕ್ಕೊಳ್ಳಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗ್ರೇವಿ ಬರೋದಿಲ್ಲ. ಅದಕ್ಕೋಸ್ಕರ ಗ್ರೇವಿ ಅಂದರೆ ನಿಮಗೆ ನಾರ್ಮಲ್ ಒಗ್ಗರಣೆ ಹಾಕಿದ್ರೆ ಅದು ಸಾಂಬಾರು ಥರ ಆಗಲ್ಲ. ನಮಗೆ ಬೇಕಾಗಿರೋ ಸಾಂಬಾರು ಅಲ್ವಾ, ಅಟ್ಲೀಸ್ಟ್ ಒಂಚೂರು ಗ್ರೇವಿ ಬಂದರೆ ಚೆನ್ನಾಗಿರುತ್ತೆ ಮೊಟ್ಟೆಗೆ. ಅದಕ್ಕೋಸ್ಕರ ಅದನ್ನು ರುಬ್ಕೊಂಡ್ರೆ ನಿಮಗೆ ಗ್ರೇವಿ ಸಿಗುತ್ತೆ ಮಸಾಲೆ ಎಲ್ಲ ಆ್ಯಡ್ ಆದಮೇಲೆ. ಇವಾಗ ಒಂದು ಬಾಣಲೆನ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ, ಜಾಸ್ತಿ ಇಲ್ಲ. ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಏನು ಫ್ರೈ ಮಾಡಬೇಡಿ, ಇದಕ್ಕೆ ಸಾಂಬಾರ್ಗಲ್ವ ನಡೆಯುತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಟೊಮೆಟೊನ ಹಾಕೋಬೇಕು. ಸೊ ಇದು ಸಿಂಪಲ್ ರೆಸಿಪಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಅಡುಗೆ ಬರಲ್ಲ ಅಂತ ಅಂದವರು ಇದನ್ನು ಟ್ರೈ ಮಾಡ್ಬೋದು. ಇವಾಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಇಷ್ಟೇ ಹಾಕೊಳ್ಳೋದು ಒಗ್ಗರಣೆಗೆ, ನಾನು ಏನು ಎಕ್ಸ್ಟ್ರಾ ಹಾಕೋದಿಲ್ಲ. ಕೆಲವರು ಏಲಕ್ಕಿ, ಅದು ಇದು ಚಕ್ಕೆ ಅದೆಲ್ಲ ಹಾಕ್ತಾರೆ ಒಗ್ಗರಣೆಗೆ, ಅದು ಬಾಯಿಗೆಲ್ಲ ಸಿಗುತ್ತೆ, ಚೆನ್ನಾಗಿರೋದಿಲ್ಲ. ಇನ್ನು ಕೆಲವರು ಅದನ್ನು ಕಾಯಿ ಜೊತೆ ಹಾಕಿ ರುಬ್ಬಿಡ್ತಾರೆ. ಸೊ ನಾನಿಲ್ಲಿ ಗರಂ ಮಸಾಲಾನ ಯೂಸ್ ಮಾಡ್ತೀನಿ, ಮನೆಯಲ್ಲಿ ಮಾಡಿರೋಂಥ ಗರಂ ಮಸಾಲ. ಅದು ಬಿಟ್ಟರೆ ಏನು ಯೂಸ್ ಮಾಡೋದಿಲ್ಲ. ಸೊ ಇವಾಗ ಟೊಮ್ಯಾಟೊ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಹಸಿ ವಾಸನೆ ಬಂದರೆ ಚೆನ್ನಾಗಿರೋದಿಲ್ಲ. ಟೊಮೆಟೊ ಕುಕ್ ಆದಮೇಲೆ ಇವಾಗ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ಅದು ಕೂಡ ಹಸಿ ವಾಸನೆ ಹೋಗ್ಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನಾನಿವಾಗ ಇದಕ್ಕೇ ಮಸಾಲೆನ ಆ್ಯಡ್ ಮಾಡ್ಕೋತೀನಿ, ಯಾವುದೇ ರೀತಿ ನೀರು ಸೇರಿಸೋದಿಲ್ಲ. ಒಗ್ಗರಣೆಲಿ ಇದ್ದಾಗಲೇ ಮಸಾಲೆನ ಹಾಕಿದ್ರೆ ಸ್ವಲ್ಪ ಕಲರ್ ಬೇರೆ ಬರುತ್ತೆ. ನಿಮಗೆ ಯಾವುದೇ ರೀತಿ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಇವಾಗ ಇಲ್ಲೇ ಈ ಮಸಾಲೆನ ಸ್ವಲ್ಪ ಹುರ್ಕೊಂಡು ಇದಕ್ಕೆ ಮಸಾಲೆನ ಸೇರಿಸ್ತೀನಿ. ಈ ಫಸ್ಟ್ಗೆ ನಾನು ಸ್ವಲ್ಪ ಹಳದಿನ ಹಾಕ್ತೀನಿ, ಅಂದರೆ ಏನದು ಅರಿಶಿನ ಹಾಕ್ತಾಯಿದ್ದೀನಿ, ಸಾಂಬಾರು ಅರಿಶಿನ. ನೆಕ್ಸ್ಟು ಜೀರಾ ಪೌಡರು ಸ್ವಲ್ಪ ತಗೋತಾ ಇದ್ದೀನಿ, ಯಾಕಂದರೆ ಕ್ವಾಂಟಿಟಿ ಕಮ್ಮಿ. ಹಾಗೆ ನಾವು ಕೂಡ ಇಬ್ಬರೇ ಇರೋದ್ರಿಂದ. ಹಾಗೆ ನೆಕ್ಸ್ಟ್ ಗರಂ ಮಸಾಲ, ಜೀರಾ ಪೌಡರ್, ಅರಿಶಿನ ಪೌಡರ್ ಹಾಕಿ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ, ಅದು ಮನೆಯಲ್ಲೇ ಮಾಡಿರೋದು. ಆಮೇಲೆ ಖಾರಕ್ಕೆ ಒಂದು 1/4 ಟೀ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ, ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇಷ್ಟೇ, ಎಕ್ಸ್ಟ್ರಾ ಇನ್ನೇನು ಇಲ್ಲ. ಆಮೇಲೆ ಇನ್ನೊಂದು ನಾನು ಮಿಸ್ ಮಾಡಿದೆ, ನಾನು ರುಬ್ಬಬೇಕಾದ್ರೆ ಅದರೊಳಗೆ ಒಂದು 4 ಕಾಳು ಸೋಂಪನ್ನ ಹಾಕಿದ್ದೆ ಅಷ್ಟೇ. ಇದು ಫ್ಲೇವರ್ಗೆ ಘಮ ಬರಲಿ, ಸಾಂಬಾರು ಚೆನ್ನಾಗಿ ಅಂತ ಅಂದ್ಬಿಟ್ಟು. ಯಾಕಂದರೆ ಕೊತ್ತಂಬರಿ ಸೊಪ್ಪು ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾವು 4 ಕಾಳು ಸೋಂಪನ್ನ ಹಾಕಿದ್ದೆ. ನೀವು ನೋಡ್ತಿರ್ಬೋದು ಗ್ರೇವಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ನೀರು ಹಾಕಿಬಿಟ್ಟು ಮಸಾಲೆ ಹಾಕಿದ್ರೆ ಅಥವಾ ಖಾರ ಪುಡಿ ಹಾಕಿದ್ರೆ ಇಷ್ಟು ಕಲರ್ ಬರೋದಿಲ್ಲ. ಸೊ ಎಣ್ಣೆಲಿ ಹುರಿಯೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಅದು ಕಾದ್ಮೇಲೆ ನನ್ನ ಹತ್ರ ಇಲ್ಲಿ ಚಿಕನ್ ಮಸಾಲ ಇತ್ತು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದು ಎಕ್ಸ್ಟ್ರಾ ಅಷ್ಟೇ, ನಿಮ್ಗೆ ಸ್ಕಿಪ್ ಮಾಡ್ಕೊಳ್ಳಿ. ನನ್ನ ಹತ್ರ ಇತ್ತು ಅಂತ ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ಮಸಾಲೆ ಕುದ್ದಿದೆ ಒಂದ್ಸಲ, ಇವಾಗ ಮತ್ತೆ ಪದೇ ಕುದಿಸೋಕೆ ಹೋಗಬಾರ್ದು, ಯಾಕಂದರೆ ಅದು ಸರಿ ಹೋಗಲ್ಲ. ಈಗ ನಾನೇನು ಚಿಕನ್ ಮಸಾಲ ಹಾಕ್ತೆ, ಅದಾದಮೇಲೆ ನೀರು ಸೇರಿಸ್ಕೊತಾ ಇದ್ದೀನಿ. ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಕಾಯಿ ಮಸಾಲ ಇಲ್ಲ, ಇಲ್ಲಾಂದರೆ ನೀರಾಗಿ ಹೋಗ್ಬಿಡುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಟ್ಟೆ. ನೆಕ್ಸ್ಟ್ ಸೈಡಲ್ಲಿ ನಾನಿಲ್ಲಿ ಜೋಳ ತಗೊಬಂದಿದ್ವಿ, ಮೆಕ್ಕೆಜೋಳ, ಅದನ್ನು ಬೇಯಿಸ್ಕೋಣ ಅಂತ ಅಂದ್ಬಿಟ್ಟು ಕರೆಂಟ್ ಸ್ಟವಲ್ಲಿ ನಾನು ಸ್ಟೀಮ್ಗೆ ಇಡ್ತಾ ಇದ್ದೀನಿ. ಕೆಲವರು ನೀರಲ್ಲಿ ಬೇಯಿಸ್ತಾರೆ, ನೀರಲ್ಲಿ ಬೇಯಿಸ್ಬೇಡಿ ಜೋಳನ.
ನೀರಿಗೆ ಹಾಕಿದ್ರೆ ಜೋಳ ನೀರೆಲ್ಲನೂ ಹೀರ್ಕೊಂಡ್ಬಿಟ್ಟಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಅಟ್ಲೀಸ್ಟ್ ಸ್ಟೀಮ್ ಮಾಡಿದ್ರೆ ಜೋಳ ಚೆನ್ನಾಗಿ ಬೆಂದಿರುತ್ತೆ, ನೀರು ಅಂತ ಅನ್ಸೋದಿಲ್ಲ. ಒಂದು 10 ಮಿನಿಟ್ಸ್ ಅಥವಾ ಐ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಅಷ್ಟೇ ಬೇಗ ಜೋಳ ಕುಕ್ ಆಗೋಗುತ್ತೆ. ಇವಾಗ ಸಾಂಬಾರು ಕುದೀತಾ ಇದೆ, ಅದಕ್ಕೆ ಮೊಟ್ಟೆ ಹಾಕೋ ಟೈಮ್ ಬಂತು. ನೀವು ಈಗಲೇ ರುಚಿನ ನೋಡ್ಕೋಬಿಡಿ, ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಉಪ್ಪು ಹಾಕೋದ್ರಿಂದ ಎಲ್ಲ ಮೊಟ್ಟೆ ಎಲ್ಲ ಸೇರ್ಕೊಬಿಡುತ್ತೆ, ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ಮೊದಲೇ ಟೇಸ್ಟ್ ನೋಡಿಕೊಂಡು ಇವಾಗ ಮೊಟ್ಟೆನ ಹಾಕ್ತೀನಿ. ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಮೊಟ್ಟೆನ ಸಾಂಬಾರ್ಗೆ ಹಾಕ್ಬಿಟ್ಟು ಕಲಿಸ್ತೀನಿ. ಯಾಕಂದರೆ ಸಾಂಬಾರು ತೆಳು ಇರೋದ್ರಿಂದ ಅದರಲ್ಲಿ ಕಾಯಿ ಮಸಾಲ ಇಲ್ಲ, ತೆಳು ಇರೋದ್ರಿಂದ ನಾನು ಒಂದು ಮೊಟ್ಟೆನ ಕಲಿಸೋದ್ರಿಂದ ನೆಕ್ಸ್ಟ್ ಮೊಟ್ಟೆ ಖಾಲಿ ಆದ್ರೂ ಮೊಟ್ಟೆ ಸಾಂಬಾರಲ್ಲಿ ಮೊಟ್ಟೆ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಅದಕ್ಕೋಸ್ಕರ ಒಂದು ಮೊಟ್ಟೆನ ಕಲಸಿ ಇನ್ನು ಮಿಕ್ಕಿದ 3 ಮೊಟ್ಟೆನೂ ನಾನು ಸಾಂಬಾರು ಒಳಗೆ ಹಾಕ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಸಾಂಬಾರು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ರೈಸ್ ತಿನ್ನಬೇಕಾದ್ರೆ ಮೊಟ್ಟೆ ಸೈಡಲ್ಲಿ ಸಿಗ್ತಾ ಇರುತ್ತಲ್ಲ, ಅದಕ್ಕೆ ಟೇಸ್ಟ್ ಏನೋ ಥರ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ, ಯಾಕಂದರೆ ಒಡೆದಿರೋ ಮೊಟ್ಟೆ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಒಂದು ಕುದಿಯೋಕ್ಕೆ ಬಿಟ್ಟು ಆಮೇಲೆ ಮಿಕ್ಕಿದ 3 ಮೊಟ್ಟೆನೂ ಸೇರಿಸ್ಕೊಳ್ಳೋಣ. ಸಾಂಬಾರು ಆಲ್ರೆಡಿ 1 ರೌಂಡ್ ಕುದ್ದಿದೆ. ಹಾಗೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಕುದೀತಾ ಇರೋ ಸಾಂಬಾರಿಗೆ ಮೊಟ್ಟೆ ಹಾಕಬೇಡಿ, ಯಾಕಂದರೆ ಅದು ಕೆಳಗೆ ಹೋಗಿ ತಳ ಹಿಡ್ಕೊಂಡ್ಬಿಡುತ್ತೆ. ಸ್ವಲ್ಪ ಕುದೀತಾ ಇರೋ ಸಾಂಬಾರಿಗೆ ಸ್ವಲ್ಪ ನೀರನ್ನು ಹಾಕಿದ್ರೆ ಅದು ಕುದಿಯೋದು ಕಮ್ಮಿ ಆದಮೇಲೆ ನೀವು ಸಪ್ರೇಟಾಗಿ ಮೊಟ್ಟೆನ ಬಿಟ್ಟು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನೀವು ಇದನ್ನು ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ತಳ ಹಿಡಿಯೋದು ಇನ್ನೊಂದು ಏನೂ ಆಗೋದಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಬಿಡೋಣ, ಯಾಕಂದರೆ ಲೋ ಫ್ಲೇಮಲ್ಲಿ ಸಾಂಬಾರು ಮಾಡ್ತಾ ಇರೋದು, ಅದಕ್ಕೋಸ್ಕರ. ಇವಾಗ 10 ನಿಮಿಷ ಆದಮೇಲೆ ನಾನು ಲಿಡ್ ಓಪನ್ ಮಾಡಿದ್ದೀನಿ. ತಳ ಒಂಚೂರು ಹಿಡ್ದಿಲ್ಲ, ಮೊಟ್ಟೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಒಂದು ಸೈಡ್ ಬೆಂದಿರುತ್ತಲ್ಲ, ಇನ್ನೊಂದು ಸೈಡ್ ಬೇಯಲಿ ಅಂತ ಅಂದ್ಬಿಟ್ಟು ಅದನ್ನು ಉಲ್ಟಾ ಮಾಡ್ತೀನಿ. 3 ಉಲ್ಟಾ ಮಾಡಿ ಒಂದು 2 ನಿಮಿಷ ಬಿಟ್ಟು ಹಾಗೆ ಸಿಮ್ಮಲ್ಲಿ ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಆಫ್ ಮಾಡಿಬಿಡಿ. ಆವಾಗ ಸಾಂಬಾರು ಚೆನ್ನಾಗಿ ಕುಕ್ ಆಗಿರುತ್ತೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವೇನಾದರೂ ಮೊಟ್ಟೆನ ಜಾಸ್ತಿ ಬೇಯಿಸಿದ್ರೆ ಅದು ರಬ್ಬರ್ ಥರ ಆಗೋಗ್ಬಿಡುತ್ತೆ, ಸಾಂಬಾರು ಟೇಸ್ಟ್ ಕೊಡೋದಿಲ್ಲ. ಇವಾಗ ಸ್ವಲ್ಪ ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಮೊಟ್ಟೆ ಒಳಗೆಲ್ಲ ಸಾಂಬಾರು ಮಸಾಲೆ ಎಲ್ಲ ಎಳ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ನಾನು ಮೊಟ್ಟೆ ಸಾಂಬಾರು ಮಾಡಿ ಆಗಿದೆ, ಪೂರ್ತಿ ಅದು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಏನೇ ಇದ್ದರೂ ಅನ್ನಕ್ಕಿಟ್ಟಿದ್ದೀನಿ ಪಕ್ಕದಲ್ಲಿ. ನೆಕ್ಸ್ಟು ಮುದ್ದೆ ಮಾಡಿಕೊಂಡು ಊಟ ಮಾಡೋದೆ. ಅಷ್ಟರಲ್ಲಿ ಕರೆಕ್ಟಾಗಿ 10 ನಿಮಿಷದಲ್ಲಿ ಜೋಳ ಕೂಡ ಬೆಂದಿದೆ. ಇವಾಗ ಜೋಳನ ತಿಂತಾಯಿದ್ದೀನಿ. ಎಳೆ ಜೋಳ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಕೆಲವರು ಉಪ್ಪಾಗಿ ಬೇಯಿಸ್ತಾರೆ, ಉಪ್ಪೆಲ್ಲ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗೆ ಬೇಯಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಮುದ್ದೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು. ಹಾಗೆ ಆ ಫ್ರೇಗ್ರೆನ್ಸ್ ಏನು ಬರ್ತಾಯಿತ್ತು ಸಾಂಬಾರ್ದು, ಅದು ಕೂಡ ಚೆನ್ನಾಗಿತ್ತು. ಯಾಕಂದರೆ ನಾನು ಹಾಕಿದ್ದು ಸೋಂಪಿಂದ ಆ ಒಂದು ಫ್ರೇಗ್ರೆನ್ಸ್ ಬರ್ತಾಯಿತ್ತು ಅಷ್ಟೇ. ಜಾಸ್ತಿ ಹಾಕೋಕೆ ಹೋಗಿಲ್ಲ, ಒಂದು 4 ಕಾಳು ಅಷ್ಟೇ ಹಾಕಿ ರುಬ್ಬಿರೋದು. ಸೊ ಇದೆಲ್ಲ ಆದಮೇಲೆ ಕೆಳಗಡೆ ಮನೆಯಲ್ಲಿರೋರು ಪಾಪು ಬರ್ಡೇ ಅಂತ ಕುಂಕುಮಕ್ಕೆ ಕರೆದಿದ್ರು, ಹಾಗೆ ಕೇಕ್ ಕೂಡ ಕೊಟ್ಟಿದ್ರು. ಅದನ್ನು ತಿಂದ್ಕೊಂಡು ಮನೆಗೆ ಬಂದೆ, ಅರಿಶಿನ ಕುಂಕುಮ ತೊಗೊಂಡು. ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 9:15 ಆಗೋಗಿತ್ತು. ಇಷ್ಟೇ ಗೈಸ್, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.